ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಸ್ಟ್ 3 ಸ್ಟೆಪ್ಸ್ ಅಲ್ಲಿ ಬ್ಲಡ್ ರಿಪೋರ್ಟ್ ಅನ್ನ ಹೆಂಗ್ ಅನಲೈಸಿಸ್ ಮಾಡಬೇಕು ಅಂತ ನೋಡೋಣ. ಹಂಗಿದ್ರೆ ಇನ್ನೇ ಆಗ್ತಾಳ, ಲೆಟ್ ಸ್ಟಾರ್ಟ್ ನೌ. ಬ್ಲಡ್ ರಿಪೋರ್ಟ್ ಅಲ್ಲಿ ಮೇನ್ ಆಗಿ ನಾವು 3 ಥಿಂಗ್ಸ್ ಅನ್ನ ಚೆಕ್ ಮಾಡಬೇಕು. ದಟ್ ಈಸ್ ಹಿಮೋಗ್ಲೋಬಿನ್, ದೆನ್ ಟೋಟಲ್ ಲ್ಯೂಕೋಸೈಟ್ ಕೌಂಟ್ ಮೀನ್ಸ್ WBCs, ದೆನ್ ಪ್ಲೇಟ್ಲೆಟ್ಸ್ ಅನ್ನ ಚೆಕ್ ಮಾಡಬೇಕು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಹಿಮೋಗ್ಲೋಬಿನ್ ಚೆಕ್ ಮಾಡಿ. ಹಿಮೋಗ್ಲೋಬಿನ್ ಏನಾದರೂ ಲೆಸ್ ದೆನ್ 11 ಗ್ರಾಮ್ ಪರ್ ಡೆಸಿಲೀಟರ್ ಇದ್ರೆ ಅನಿಮಿಯಾ ಆಗಿದೆ ಅಂತ, ಗ್ರೇಟರ್ ದೆನ್ 16 ಗ್ರಾಮ್ ಪರ್ ಡೆಸಿಲೀಟರ್ ಇದ್ರೆ ಪಾಲಿಸೈಥೆಮಿಯಾ ಅಥವಾ ಡಿಹೈಡ್ರೇಷನ್ ಆಗಿದೆ ಅಂತ ಅರ್ಥ. ಸಪೋಸ್ ಅನಿಮಿಯಾ ಆಗಿದೆ ಅಂದರೆ ದೆನ್ MCV ಅನ್ನ ಚೆಕ್ ಮಾಡಿ. ದಟ್ ಈಸ್ ಮೀನ್ ಕಾರ್ಪಸ್ಕ್ಯುಲರ್ ವ್ಯಾಲ್ಯೂಮ್ ಅನ್ನ ಚೆಕ್ ಮಾಡಬೇಕು. ಈ ಮೀನ್ ಕಾರ್ಪಸ್ಕ್ಯುಲರ್ ವ್ಯಾಲ್ಯೂಮ್ ಲೆಸ್ ದೆನ್ 80 ಫೆಮ್ಟೋಲೀಟರ್ಸ್ ಇದ್ರೆ ಐರನ್ ಡೆಫಿಷಿಯನ್ಸಿಯಿಂದ ಅನಿಮಿಯಾ ಆಗಿದೆ ಅಂತ, 80 to 100 ಫೆಮ್ಟೋಲೀಟರ್ಸ್ ಇದ್ದರೆ ಬ್ಲಡ್ ಲಾಸ್ ಇಂದ ಅನಿಮಿಯಾ ಆಗಿದೆ ಅಂತ, ಗ್ರೇಟರ್ ದೆನ್ 100 ಫೆಮ್ಟೋಲೀಟರ್ಸ್ ಇದ್ರೆ ಅದು ವೈಟಮಿನ್ B12 ಡೆಫಿಷಿಯನ್ಸಿ ಅಥವಾ ಫೋಲೇಟ್ ಡೆಫಿಷಿಯನ್ಸಿಯಿಂದ ಅನಿಮಿಯಾ ಆಗಿದೆ ಅಂತ ಅರ್ಥ. ದೆನ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಟೋಟಲ್ ಲ್ಯೂಕೋಸೈಟ್ ಕೌಂಟ್ ಅನ್ನ ಚೆಕ್ ಮಾಡಬೇಕು. ದಟ್ ಈಸ್ WBCs ಅನ್ನ ಚೆಕ್ ಮಾಡಬೇಕು. ಈ WBCs ಲೆಸ್ ದನ್ 4000 ಇದ್ರೆ ವೈರಲ್ ಇನ್ಫೆಕ್ಷನ್ ಆಗಿದೆ ಅಥವಾ ಬೋನ್ ಮ್ಯಾರೋ ಸಪ್ರೆಸ್ ಆಗಿದೆ ಅಂತ ಅರ್ಥ. ಸಪೋಸ್ ಈ WBC 11,000 ಗಿಂತ ಜಾಸ್ತಿ ಇದೆ ಅಂದ್ರೆ ಇನ್ಫೆಕ್ಷನ್ ಆರ್ ಇನ್ಫ್ಲಮೇಷನ್ ಆಗಿದೆ ಅಂತ ಅರ್ಥ. ಇನ್ನೂ ಡೀಟೇಲ್ ಆಗಿ ನೋಡೋದಾದ್ರೆ ನ್ಯೂಟ್ರೋಫಿಲ್ಸ್ ಎಲಿವೇಟ್ ಆದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ, ಲಿಂಪೋಸೈಟ್ಸ್ ಎಲಿವೇಟ್ ಆದ್ರೆ ವೈರಲ್ ಇನ್ಫೆಕ್ಷನ್ ಅಂತ, ಇಸ್ನೋಫಿಲ್ಸ್ ಎಲಿವೇಟ್ ಆದ್ರೆ ಅಲರ್ಜಿ ಅಥವಾ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ದೆನ್ ಫೈನಲ್ ಸ್ಟೆಪ್ ಬಂದ್ಬಿಟ್ಟು ಪ್ಲೇಟ್ಲೆಟ್ಸ್ ಅನ್ನ ಚೆಕ್ ಮಾಡಬೇಕು. ಈ ಪ್ಲೇಟ್ಲೆಟ್ಸ್ ಏನಾದರೂ ಲೆಸ್ ದನ್ 1.5 ಲ್ಯಾಕ್ಸ್ ಇದ್ರೆ ಡೆಂಗ್ಯೂ, ವೈರಲ್ ಫೀವರ್ ಮತ್ತು ಬೋನ್ ಮ್ಯಾರೋ ಪ್ರಾಬ್ಲಮ್ ಆಗಿರೋ ಚಾನ್ಸಸ್ ಇರುತ್ತೆ. ಸಪೋಸ್ 4.5 ಲ್ಯಾಕ್ಸ್ಗಿಂತ ಜಾಸ್ತಿ ಇದ್ರೆ ಇನ್ಫ್ಲಮೇಷನ್ ಆಗಿರೋ ಚಾನ್ಸಸ್ ಇರುತ್ತೆ. ಈಗ ನಾವು ಪ್ರಾಕ್ಟಿಕಲಿ ಈ ರಿಪೋರ್ಟ್ ಅನ್ನ ಅನಲೈಸಿಸ್ ಮಾಡೋಣ. ಫಸ್ಟ್ ಸ್ಟೆಪ್ ಏನು? ಹಿಮೋಗ್ಲೋಬಿನ್ ಅನ್ನ ಚೆಕ್ ಮಾಡಬೇಕು. ಈ ಪೇಷಂಟ್ ಅಲ್ಲಿ ಹಿಮೋಗ್ಲೋಬಿನ್ 5.1 ಗ್ರಾಮ್ ಪರ್ ಡೆಸಿಲಿಟರ್ ಇದೆ, ಮೀನ್ಸ್ ಡಿಕ್ರೀಸ್ ಆಗಿದೆ. ಸೊ ಅನಿಮಿಯಾ ಆಗಿದೆ ಅಂತ ಅರ್ಥ. ಸೊ ಅನಿಮಿಯಾ ಆಗಿದೆ ಅಂದರೆ ನಾವು MCV ಅನ್ನ ಚೆಕ್ ಮಾಡಬೇಕು. ಇಲ್ಲಿ MCV 72.7 ಫೆಮ್ಟೋಲೀಟರ್ಸ್ ಇದೆ, ಮೀನ್ಸ್ ಇದು ಕೂಡ ಡಿಕ್ರೀಸ್ ಇದೆ. ಸೊ ಇದು ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಂತ ಅರ್ಥ. ದೆನ್ ಸೆಕೆಂಡ್ ಸ್ಟೆಪ್ ಟೋಟಲ್ ಲ್ಯೂಕೋಸೈಟ್ ಕೌಂಟ್ ಅನ್ನ ಚೆಕ್ ಮಾಡಬೇಕು. ಈ ಪೇಷಂಟ್ ಅಲ್ಲಿ ಟೋಟಲ್ ಲ್ಯೂಕೋಸೈಟ್ ಕೌಂಟ್ 25,000 ಇದೆ, ಮೀನ್ಸ್ ಇನ್ಕ್ರೀಸ್ ಆಗಿದೆ ಅಂದರೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಇನ್ನು ಡೀಟೇಲ್ ಆಗಿ ನೋಡೋದಾದ್ರೆ ಇಲ್ಲಿ ನ್ಯೂಟ್ರೋಫಿಲ್ಸ್ ಎಲಿವೇಟ್ ಆಗಿದೆ. ದಟ್ ಈಸ್ 23.15 ಇದೆ. ಪರ್ಸೆಂಟೇಜ್ ಅಲ್ಲಿ 92% ಇನ್ಕ್ರೀಸ್ ಇದೆ, ಮೀನ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕನ್ಫರ್ಮ್ ಮಾಡುತ್ತೆ. ದೆನ್ ಫೈನಲ್ ಸ್ಟೆಪ್ ಪ್ಲೇಟ್ಲೆಟ್ ಕೌಂಟ್ಸ್ ಅನ್ನ ಚೆಕ್ ಮಾಡಬೇಕು. ಇಲ್ಲಿ ಪ್ಲೇಟ್ಲೆಟ್ಸ್ ಅರೌಂಡ್ 3 ಲ್ಯಾಕ್ಸ್ ಇದೆ. ಸೊ ಆಲ್ಮೋಸ್ಟ್ ನಾರ್ಮಲ್ ಇದೆ. ಸೊ ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನೂ ಇಲ್ಲ. ಸೊ ಓವರ್ ಆಲ್ ಈ ರಿಪೋರ್ಟ್ ಹೇಳುತ್ತೆ ಇಟ್ಸ್ ಎನ್ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ವಿತ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ, ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.